ನಮಸ್ಕಾರ ಸ್ನೇಹಿತರೆ. ನಾವು ಇಂದಿನ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ 100 ಪ್ರಶ್ನೆಗಳು ಹಾಗೆ ಅವುಗಳಿಗೆ ಸಂಬಂಧಿಸಿದಂತಹ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅಂದರೆ ನಿಮಗೆ ಮುಂದೆ ಬರುವಂತಹ ಯಾವ PC ಆಗಿರಬಹುದು, PSA, ಗ್ರೂಪ್ C ಹಾಗೂ ಟೀಚರ್ ಹುದ್ದೆಗಳು, ಹಾಗೆ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬರುವ ಸಾಧ್ಯತೆ ಇರುವಂತಹ ಅನೇಕ ಹೆಚ್ಚು ಗುಣಮಟ್ಟದ ಪ್ರಶ್ನೆಗಳನ್ನು ನಾನು ಇಲ್ಲಿ ನೀಡ್ತಾ ಹೋಗಿದ್ದೇನೆ. ಹಾಗೆ ಅವುಗಳಿಗೂ ಕೂಡ ಸರಿಯಾದಂತಹ ಉತ್ತರಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಕೆಲವೊಂದು ಪ್ರಶ್ನೆಗಳಿಗೆ ವಿವರಣೆಯನ್ನು ಸಹಿತ ಕೊಡ್ತಾ ಹೋಗ್ತೇನೆ. ಹಾಗಾಗಿ ಯಾರು ನಮ್ಮ ಈ ಮಹಾದೇಶ ಎಜುಕೇಟರ್ ಅನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹದ್ದು. ನಾವು ಪ್ರಮುಖವಾದಂತಹ 100 ಪ್ರಶ್ನೆಗಳು, ಅಂದರೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ 100 ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಪಜಲ್ ಹಾಲಿ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂತಹದ್ದು. ಅಂದರೆ ಪಜಲ್ ಹಾಲಿ ಆಯೋಗ ಏನಿದೆ ಅದು ಯಾವುದಕ್ಕೆ ಅಂದರೆ ಯಾವ ವರ್ಷ ಒಂದು ವರದಿಯನ್ನು ಸಲ್ಲಿಸಿತು ಅಂತಕ್ಕಂತಹದ್ದು ಪ್ರಶ್ನೆ. ಇವು ಪಜಲ್ ಹಾಲಿ ಆಯೋಗ 1955ರಲ್ಲಿ ಒಂದು ವರದಿಯನ್ನು ಸಲ್ಲಿಸಿತು. ಆ ಪಜಲ್ ಹಾಲಿ ಆಯೋಗ ಸಂಬಂಧಿಸಿರ್ತಕ್ಕಂತಹದ್ದು ಭಾಷಾವಾರು ರಾಜ್ಯಗಳ ಪುನರ್ ವಿಂಗಡಣೆಗೆ ಅಂತಕ್ಕಂತಹದ್ದು. ಇನ್ನು ಭಾಷೆ ಆಧಾರದ ಮೇಲೆ ಮೊದಲು ರಚನೆಯಾದ ರಾಜ್ಯ ಯಾವುದು ಅಂತಕ್ಕಂತಹದ್ದು, ಇಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂತಹದ್ದು ಭಾಷೆ ಆಧಾರದ ಮೇಲೆ ಮೊದಲು ರಚನೆ ಆದಂತಹದ್ದು. ಅಂದರೆ ಪೊಟ್ಟಿ ಶ್ರೀರಾಮುಲುರವರು ಸುಮಾರು 58 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣವನ್ನು ಹೊಂದ್ತಾರೆ. ತದನಂತರ ಅತಿ ಹೆಚ್ಚು ಪ್ರತಿಭಟನೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಆಂಧ್ರ ಪ್ರದೇಶ ಅಂತಕ್ಕಂತಹದ್ದನ್ನು ಭಾಷಾವಾರು ರಾಜ್ಯಗಳ ಆಧಾರದ ಮೇಲೆ ಮೊದಲ ಬಾರಿಗೆ ರಚನೆ ಮಾಡ್ತಕ್ಕಂತಹದ್ದು. ಇನ್ನು 15ನೇ ರಾಜ್ಯವಾಗಿ ರಚನೆಯಾದದ್ದು ಯಾವುದು ಅಂತಕ್ಕಂತಹದ್ದು. ಅಂದರೆ ಈಗ 1956ರಲ್ಲಿ ಭಾಷೆಗಳ ರಚನೆಯನ್ನು ವಿಂಗಡಣೆ ಮಾಡಿದಾಗ ಒಟ್ಟು 14 ರಾಜ್ಯಗಳು ಇರ್ತಕ್ಕಂತಹದ್ದು. ಆಯಿತಾ. 15ನೇ ರಾಜ್ಯವಾಗಿ ಗುಜರಾತ್ ಅಂತಕ್ಕಂತಹದ್ದು 1960ರಲ್ಲಿ ಇನ್ನು ಮಹಾರಾಷ್ಟ್ರದಿಂದ ಗುಜರಾತ್ ಬೇರ್ಪಟ್ಟು ಒಂದು ಸ್ವತಂತ್ರ ಒಂದು ರಾಜ್ಯವಾಗಿ ಮಾರ್ಪಡುತ್ತೆ ಅಂತಕ್ಕಂತಹದ್ದು. ಇನ್ನು 29ನೇ ರಾಜ್ಯವಾಗಿ ತೆಲಂಗಾಣ ರಚನೆಯಾದದ್ದು ಯಾವಾಗ ಅಂತಕ್ಕಂತಹದ್ದು. ನಿಮಗೆಲ್ಲರೂ ಗೊತ್ತಿರ್ತಕ್ಕಂತಹದ್ದು 29ನೇ ರಾಜ್ಯ ತೆಲಂಗಾಣ ಅಂತಕ್ಕಂತಹದ್ದು. ಅದು ರಚನೆಯಾದದ್ದು ಜೂನ್ 2, 2014 ಅಂತಕ್ಕಂತಹದ್ದು. ಇನ್ನು ಭಾರತ ದೇಶವು ಯಾವ ಪೌರತ್ವವನ್ನು ಹೊಂದಿದೆ ಅಂತಕ್ಕಂತಹದ್ದು ಪ್ರಶ್ನೆ. ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹದ್ದು ಏಕಪೌರತ್ವ ಅಂತಕ್ಕಂತಹದ್ದು. ಇವಾಗ ಅಮೇರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ದ್ವಿಪೌರತ್ವ ಇರ್ತಕ್ಕಂತಹದ್ದು. ಅಂದರೆ ಅಲ್ಲಿ ರಾಜ್ಯದ ಪೌರತ್ವವನ್ನು ಹೊಂದಿರ್ತಾರೆ, ಹಾಗೆ ದೇಶದ ಪೌರತ್ವವನ್ನು ಹೊಂದಿರ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಓನ್ಲಿ ದೇಶದ ಪೌರತ್ವವನ್ನು ಮಾತ್ರ ನಾವು ಹೊಂದಿರತಕ್ಕಂತಹದ್ದು, ರಾಜ್ಯದ ಪೌರತ್ವ ಇಲ್ಲ. ನೀವು ಎಲ್ಲರೂ ಕೂಡ ಅಥವಾ ನಾವು ಎಲ್ಲರೂ ಕೂಡ ಏನೋ ಭಾರತೀಯರು ಅಂತಲೇ ಪ್ರತಿಬಿಂಬ ಆಗ್ತಕ್ಕಂತಹದ್ದು. ಹಾಗಾಗಿ ಏಕಪೌರತ್ವ ಅಂತಕ್ಕಂತಹದ್ದು, ಈ ಏಕಪೌರತ್ವವನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂತಹದ್ದು. ಇನ್ನು ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತಕ್ಕಂತಹದ್ದು, ಇದು 6 ಇರ್ತಕ್ಕಂತಹದ್ದು. ಟೋಟಲ್ ಪ್ರಸ್ತುತ ಎಷ್ಟಿದೆ ಅಂತಂದರೆ ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8 ಇದೆ ಅಂತಕ್ಕಂತಹದ್ದು. ಆಯಿತಾ. 28 ರಾಜ್ಯಗಳಿವೆ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂತಕ್ಕಂತಹದ್ದು. ಯಾಕಂತಂದರೆ ಇವಾಗ ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಆಯಿತು, ಹಾಗೆ ಲಡಾಖ್ ಅಂತಕ್ಕಂಥದ್ದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂತಹದ್ದು. ಹಾಗೆ ದಿಯು, ದಮನ್ ಮತ್ತು ದಾದ್ರಾ ನಗರ ಹವೇಲಿ ಅವೆರಡನ್ನು ಕೂಡ ಮರ್ಜ್ ಮಾಡಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿದ್ದಾರೆ ಅಂತಕ್ಕಂತಹದ್ದು. ಹಾಗಾಗಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಿವೆ, ಇನ್ನು 28 ರಾಜ್ಯಗಳಿವೆ ಅಂತಕ್ಕಂತಹದ್ದು. ಹೀಗೆ ಪೌರತ್ವ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂತಕ್ಕಂತಹದ್ದು ಪ್ರಶ್ನೆ. 1955 ಡಿಸೆಂಬರ್ 30ರಂದು ಪೌರತ್ವ ಕಾಯ್ದೆ ಅಂತಕ್ಕಂತಹದ್ದು ಜಾರಿಗೆ ಬಂತು ಅಂತಕ್ಕಂತಹದ್ದು. ಆಯಿತಾ. ಇನ್ನು ದ್ವಿಪೌರತ್ವ ಹೊಂದಿರುವ 2 ರಾಷ್ಟ್ರಗಳು ಯಾವುವು ಅಂತಕ್ಕಂತಹದ್ದು, ಅದು ಅಮೇರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂತಹದ್ದು. ನಾನು ಮೊದಲೇ ಹೇಳಿದೆ ನಿಮಗೆ. ಇನ್ನು ಕೇಂದ್ರ ಮಂತ್ರಿಮಂಡಲ ರಚನೆಯಾಗುವ ಪದ್ಧತಿಗೆ ಡ್ಯಾಶ್ ಎನ್ನುತ್ತೀವಿ ಅಂತಕ್ಕಂತಹದ್ದು. ಅಂದರೆ ಕೇಂದ್ರ ಮಂತ್ರಿಮಂಡಲ ರಚನೆ ಆಗುತ್ತಲ್ಲ, ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸಂಸದೀಯ ಪದ್ಧತಿ ಅಂತ ಕರಿತಕ್ಕಂತಹದ್ದು. ಇನ್ನು ರಾಷ್ಟ್ರಪತಿ ಭವನ ಎಷ್ಟು ಕೊಠಡಿಗಳನ್ನು ಹೊಂದಿದೆ ಅಂತಕ್ಕಂತಹದ್ದು. ಅಂದರೆ ದೆಹಲಿಯಲ್ಲಿ ಇರ್ತಕ್ಕಂತಹ ರಾಷ್ಟ್ರಪತಿ ಭವನ ಏನಿದೆ ಅದರಲ್ಲಿ ಎಷ್ಟು ಕೊಠಡಿಗಳಿವೆ ಅಂತಕ್ಕಂತಹದ್ದು 340 ಕೊಠಡಿಗಳಿವೆ ಅಂತಕ್ಕಂತಹದ್ದು. ಇನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತಕ್ಕಂತಹದ್ದು. ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತಕ್ಕಂತಹದ್ದು. ಇದನ್ನು SDA ಪರೀಕ್ಷೆಯಲ್ಲೂ ಕೂಡ ಕೇಳಿದ್ದ. ಅವರ ನಿವೃತ್ತಿ ವಯಸ್ಸು ಎಷ್ಟು ಅಂತಂದರೆ 62 ವರ್ಷ ಅಂತಕ್ಕಂತಹದ್ದು. ಇನ್ನು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಎಲ್ಲಿದೆ ಅಂತಕ್ಕಂತಹದ್ದು ಪ್ರಶ್ನೆ. ಅದು ಬೆಂಗಳೂರಿನ ಮಹಾನಗರದಲ್ಲಿ ಇದೆ ಅಂತಕ್ಕಂತಹದ್ದು.
ಆಯಿತಾ. ಇನ್ನು ನಮ್ಮ ಕರ್ನಾಟಕದಲ್ಲಿ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1884ರಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂತಹದ್ದು. ಇದನ್ನು SDA ಪ್ರಶ್ನೆಯಲ್ಲೂ ಕೂಡ ಕೇಳಿದ್ದೆ ಅಂತಕ್ಕಂತಹದ್ದು. ಹೀಗೆ ಸರ್ವೋಚ್ಚ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅನ್ನುವಂತಹದ್ದು ಪ್ರಶ್ನೆ. 31 ಅಲ್ಲ, ಸಾರಿ, ಇವಾಗ ಪ್ರಸ್ತುತ ಇರ್ತಕ್ಕಂತಹದ್ದು ಎಷ್ಟು ಅಂತಂದರೆ 33 + 1 ಅಂತ. ಅಂದರೆ 33 ನ್ಯಾಯಾಧೀಶರು ಇರ್ತಾರೆ, ಒಬ್ಬ ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಹಾಗಾಗಿ ಒಟ್ಟು 34 ಸದಸ್ಯರು ಇರ್ತಕ್ಕಂತಹದ್ದು. ಅಂದರೆ 34 ನ್ಯಾಯಾಧೀಶರು ಇರ್ತಕ್ಕಂತಹದ್ದು ಸುಪ್ರೀಂ ಕೋರ್ಟ್ನಲ್ಲಿ. ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 33 ನ್ಯಾಯಾಧೀಶರು, ಆಯಿತಾ. ಈಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತಂದಾಗ ನೀವು 33 ಅಂತಕ್ಕಂತಹದ್ದು, 34 ಅಂತಕ್ಕಂತಹದ್ದು, ಹಾಗೆ 33 + 1 ಅಂತಕ್ಕಂತಹದ್ದು. ಇನ್ನು ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಅಂತ ಇರತಕ್ಕಂತಹದ್ದು 24 ಇತ್ತು. ಇವಾಗ ಪ್ರಸ್ತುತ ಆಂಧ್ರ ಪ್ರದೇಶಕ್ಕೆ ಹೊಂದಿರೋದ್ರಿಂದ ಆಂಧ್ರ ಪ್ರದೇಶಕ್ಕೆ ಇವು ಹೊಸದಾಗಿ ಒಂದು ಹೈಕೋರ್ಟ್ ಸ್ಥಾಪನೆ ಆದ್ದರಿಂದ ಟೋಟಲ್ ಇರ್ತಕ್ಕಂತಹದ್ದು 25 ಹೈಕೋರ್ಟ್ಗಳು ಪ್ರಸ್ತುತ. ನಮ್ಮ ಭಾರತದಲ್ಲಿ ಪ್ರಸ್ತುತ ಎಷ್ಟು ಹೈಕೋರ್ಟ್ಗಳಿವೆ ಅಂತಂದರೆ 25 ಹೈಕೋರ್ಟ್ಗಳಿವೆ ಅಂತಕ್ಕಂತಹದ್ದು. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಡ್ಯಾಶ್ ನ್ಯಾಯಾಲಯಗಳಿವೆ ಅಂತಕ್ಕಂತಹದ್ದು. ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಯಾವುದಿರುತ್ತೆ? ಉಚ್ಚ ನ್ಯಾಯಾಲಯ ಇರುತ್ತೆ ಅಂತಕ್ಕಂತಹದ್ದು. ಅಂದರೆ ಸುಪ್ರೀಂ ಕೋರ್ಟು ಭಾರತದಲ್ಲಿದ್ದರೆ ರಾಜ್ಯಗಳಲ್ಲಿ ಹೈಕೋರ್ಟು ಅದರ ಅಧೀನದಲ್ಲಿರುತ್ತೆ ಅಂತಕ್ಕಂತಹದ್ದು. ಇನ್ನು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಅಂದರೆ 30 ವರ್ಷ ಆಗಿರಬೇಕು. ಅಂದರೆ ವಿಧಾನ ಪರಿಷತ್ಗೆ. ವಿಧಾನಸಭೆಗೆ ಎಷ್ಟು? 25 ವರ್ಷ ಅಂತಕ್ಕಂತಹದ್ದು. ಆಯಿತು. ಇನ್ನು ಅಲ್ಲೂ ಹಂಗೆ ಸೆಂಟ್ರಲ್ ಕೂಡ ಹಂಗೆ ಲೋಕಸಭೆಗೆ 25, ರಾಜ್ಯಸಭೆಗೆ 30. ಹಾಗೆ ಇನ್ನು ರಾಜ್ಯಪಾಲರಾಗಬೇಕು ಅಥವಾ ರಾಷ್ಟ್ರಪತಿಗಳಾಗಬೇಕು ಅಥವಾ ಉಪರಾಷ್ಟ್ರಪತಿ ಆಗಬೇಕು ಅಂತಂದರೆ 35 ವರ್ಷಗಳಾಗಿರ್ಬೇಕು ಅಂತಕ್ಕಂತಹದ್ದು. ಇದನ್ನು ಕೂಡ ಎಷ್ಟೇ ಪ್ರಶ್ನೆಯಲ್ಲಿ ಕೇಳಿದ್ದ. ಎಷ್ಟು ವಯಸ್ಸಾಗಿರಬೇಕು ಮತ್ತು ಅವರ ನಿವೃತ್ತಿ ವಯಸ್ಸು ಎಷ್ಟು ಅಂತವನ್ನೆಲ್ಲ ಕೂಡ ನೋಡ್ಕೋಬೇಕಾಗುತ್ತೆ ನಾವು. ಇನ್ನು ರಾಜ್ಯಪಾಲರ ಅರ್ಹತೆ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತಕ್ಕಂತಹದ್ದು. ಅಂದರೆ ರಾಜ್ಯಪಾಲರ ಅರ್ಹತೆ ಏನಿರಬೇಕು ಅಂತ ತಿಳಿಸ್ತಕ್ಕಂತಹ ವಿಧಿ ಯಾವುದು ಅಂತಂದರೆ ಅದು 157ನೇ ವಿಧಿ ಅಂತಕ್ಕಂತಹದ್ದು. ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ, ಒಂದು ಅಥವಾ ಹೆಚ್ಚು ರಾಜ್ಯಗಳು ಕೂಡ ಇರಬಹುದು. ಅಂದರೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲನ ನೇಮಕ ಮಾಡಬೇಕು ಅಂತ ಹೇಳೋದು 155ನೇ ವಿಧಿ ಅಂತಕ್ಕಂತಹದ್ದು. ಈ 155ನೇ ವಿಧಿ ರಾಜ್ಯಪಾಲರ ನೇಮಕ ಮಾಡ್ತಕ್ಕಂತಹದ್ದು ಅಥವಾ ಅವ್ರನ್ನ ಆಯ್ಕೆ ಮಾಡಿ ಒಂದು ಪ್ರಮಾಣ ವಚನವನ್ನು ಇದು ಮಾಡ್ತಕ್ಕಂತಹದ್ದು ವಿಧಿ 155. ಇನ್ನು ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಯಾರು ಅಂತಕ್ಕಂತಹದ್ದು ಪ್ರಶ್ನೆ. ನಮ್ಮ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಒಂದು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ ಇಲ್ಲಿ ರಾಜ್ಯಗಳಲ್ಲಿ. ಇನ್ನು ಕೇಂದ್ರದಲ್ಲಿ ಅಂತಂದರೆ ನಮ್ಮ ಭಾರತದ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ನಿಜವಾದ ಮುಖ್ಯಸ್ಥರಾಗಿದ್ದರೆ ರಾಷ್ಟ್ರಪತಿಗಳು ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ ಅಂತಕ್ಕಂತಹದ್ದು. ನಿಮಗೆಲ್ಲ ಗೊತ್ತಿರ್ತಕ್ಕಂತಹದ್ದು. ನಾಮಮಾತ್ರ ಮುಖ್ಯಸ್ಥರು ಯಾರು ಅಂತಂದಾಗ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಅಂತಕ್ಕಂತಹದ್ದು. ಇನ್ನು ರಾಜ್ಯಪಾಲರನ್ನು ಯಾರು ನೇಮಕ ಮಾಡುವರು ಅಂತಕ್ಕಂಥದ್ದು ಪ್ರಶ್ನೆ. ಅದೇ ರಾಷ್ಟ್ರಪತಿಗಳು 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ, ಒಂದು ಅಥವಾ ಹೆಚ್ಚು ರಾಜ್ಯಗಳು ಕೂಡ. ಇನ್ನು ಸಮವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂತಹದ್ದು ಪ್ರಶ್ನೆ. ಈ ಸಮವರ್ತಿ ಪಟ್ಟಿಯನ್ನು ನಾವು ತಗೊಂಡಿರ್ತಕ್ಕಂತಹದ್ದು ಆಸ್ಟ್ರೇಲಿಯಾ ಸಂವಿಧಾನದಿಂದ ಅಂತಕ್ಕಂತಹದ್ದು. ಅಂದರೆ ಈಗ ನಮ್ಗೆ ಗೊತ್ತು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಅಂತಕ್ಕಂತಹದ್ದು, ಹಾಗೆ ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದಷ್ಟು ವಿಷಯಗಳನ್ನು ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂತಹದ್ದು. ಇನ್ನು ರಿಟ್ಗಳನ್ನು ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿವಿ ಅಂತಕ್ಕಂತಹದ್ದು. ರಿಟ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಯಾವುದು ಏಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಸರ್ಶ್ಯಾರರಿ, ಪ್ರೊಹಿಬಿಷನ್ ಮತ್ತು ಕೋವಾರೆಂಟ್ ಅಂತಕ್ಕಂತಹದ್ದು. ಈ 5 ರಿಟ್ಗಳು ಬರ್ತವೆ. ಈ 5 ರಿಟ್ಗಳು ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಅದು ಬ್ರಿಟನ್ ಸಂವಿಧಾನದಿಂದ ತೊಗೊಂಡಿರ್ತಕ್ಕಂತಹದ್ದು. ಇನ್ನು ಮಹಾಭಿಯೋಗವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂತಹದ್ದು. ಅಂದರೆ ಈ ಮಹಾಭಿಯೋಗ ಅಂತಕ್ಕಂತಹದ್ದು ಏನಿದೆ ಅಂದರೆ ರಾಷ್ಟ್ರಪತಿಯನ್ನು ಅಧಿಕಾರದಿಂದ ತೆಗೆಯುವಂತಕ್ಕಂಥದ್ದು ಅಥವಾ ಮುಖ್ಯ ನ್ಯಾಯಾಧೀಶರು ಅಥವಾ ಚುನಾವಣಾ ಆಯೋಗದ ಮುಖ್ಯಸ್ಥರು ಇವ್ರನ್ನ ತೆಗೆಯುವಂತಹ ಒಂದು ಪದ್ಧತಿ ಇದೆಯಲ್ಲ, ಅದನ್ನು ಮಹಾಭಿಯೋಗ ಅಂತ ಕರಿತೀವಿ. ಅದು ಅಮೆರಿಕ ಸಂವಿಧಾನದಿಂದ ತಗೊಂಡಿರ್ತಕ್ಕಂತಹದ್ದು. ಅದು 61ನೇ ವಿಧಿಯಲ್ಲಿ ಇರ್ತಕ್ಕಂತಹದ್ದು. ಯಾವುದು? ಮಹಾಭಿಯೋಗ ಅಂತಕ್ಕಂತಹದ್ದು. ಇನ್ನು ನ್ಯಾಯ ಎಂಬ ಪದವನ್ನು ಯಾವ ಕ್ರಾಂತಿಯಿಂದ ಪಡೆಯಲಾಗಿದೆ ಅಂತಕ್ಕಂತಹದ್ದು. ಅದು ರಷ್ಯ ಕ್ರಾಂತಿ 1917. ನ್ಯಾಯ ಅಂತಂದರೆ ರಾಜಕೀಯ ನ್ಯಾಯ ಆಗಿರಬಹುದು, ಸಾಮಾಜಿಕ ನ್ಯಾಯ ಆಗಿರಬಹುದು, ಆರ್ಥಿಕ ನ್ಯಾಯ ಆಗಿರಬಹುದು. ಇದಿಷ್ಟನ್ನು ಕೂಡ ನಮ್ಮ ಭಾರತದಲ್ಲಿ ಜನರಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಪ್ರಿಯಾಂಬಲಲ್ಲಿ ಸೇರಿಸಿದ್ದಾರೆ. ಅಂದರೆ ಈಗ ಭಾರತೀಯ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ
ಭ್ರಾತೃತ್ವ ಮತ್ತು ಏಕತೆ ಅಂತಕ್ಕಂತಹ ಪದಗಳನ್ನು ಸೇರಿಸಿದ್ದಾರೆ. ಅಲ್ಲಿ ನ್ಯಾಯ ಅಂತ ಬಂದಾಗ 3 ಬರ್ತವೆ. ಯಾವಂತಂದ್ರೆ ರಾಜಕೀಯ, ಆರ್ಥಿಕ, ಸಾಮಾಜಿಕ. ಇದನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಅಂತ ಅಂದರೆ ಅದು ರಷ್ಯಾದಿಂದ ತೊಗೊಂಡಿರ್ತಕ್ಕಂತಹದ್ದು. ಓಕೆ. ಇನ್ನು ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಅಂತಕ್ಕಂತಹದ್ದು ಪ್ರಶ್ನೆ. ಅದು ಕಲ್ಕತ್ತಾ ಹೈಕೋರ್ಟ್ ಅಂತಕ್ಕಂತಹದ್ದು. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟು ಕಲ್ಕತ್ತಾ ಹೈಕೋರ್ಟ್ ಅಂತಕ್ಕಂತಹದ್ದು. ಇನ್ನು ಸಂಚಾರಿ ಹೈಕೋರ್ಟನ್ನು ಮೊದಲಿಗೆ ಸ್ಥಾಪಿಸಿದ ರಾಜ್ಯ ಯಾವುದು ಅಂತಕ್ಕಂತಹದ್ದು ಪ್ರಶ್ನೆ. ಸಂಚಾರಿ ಹೈಕೋರ್ಟನ್ನು ಮೊದಲಿಗೆ ಸ್ಥಾಪಿಸಿದಂತಹ ರಾಜ್ಯ ಯಾವುದು ಅಂದರೆ ಅದು ಹರಿಯಾಣ ಅಂತಕ್ಕಂತಹದ್ದು. ಆಯಿತಾ. ಇಂಥವನ್ನೆಲ್ಲ ಕೂಡ ನೀವು ನೆನಪಲ್ಲಿಟ್ಕೋಬೇಕು. ಯಾಕಂತಂದರೆ PSA ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಧ್ಯತೆಗಳು ಹೆಚ್ಚೆಚ್ಚಿದೆ ಅಂತಕ್ಕಂತಹದ್ದು. ಹಾಗೆ ಕರ್ನಾಟಕ ಹೈಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತಕ್ಕಂತಹದ್ದು 39+ ಅಂತಕ್ಕಂಥದ್ದು. ಅಂದರೆ 39+ ನ್ಯಾಯಾಧೀಶರ ಸಂಖ್ಯೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಇರ್ತಕ್ಕಂತಹದ್ದು. ಅಂದರೆ ಇಂತಿಷ್ಟೇ ನ್ಯಾಯಾಧೀಶರು ಇರಬೇಕು ಅಂತ ಏನಿಲ್ಲ. ಒಂದೊಂದು ಹೈಕೋರ್ಟ್ಗಳಲ್ಲಿ ಇಷ್ಟಿಷ್ಟು ಸದಸ್ಯರು ಅಂತ ನೇಮಕವನ್ನು ಮಾಡ್ಕೊ ಹೋಗ್ತಾರೆ ಅಂತಕ್ಕಂತಹದ್ದು. ಇನ್ನು ಕರ್ನಾಟಕ ಹೈಕೋರ್ಟಿನ ಪ್ರಥಮ ಮಹಿಳಾ ನ್ಯಾಯಾಧೀಶರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇದು ಮಂಜುಳಾ ಚೆಲ್ಲೂರು ಅಂತಕ್ಕಂತಹದ್ದು. ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಅಂತಂದರೆ ಮಂಜುಳಾ ಚೆಲ್ಲೂರು ಅಂತಕ್ಕಂತಹದ್ದು. ಇನ್ನು ಕರ್ನಾಟಕ ಹೈಕೋರ್ಟ್ನ ಸ್ಥಾಪನೆಯಾದ ವರ್ಷ ಯಾವುದು ಅಂತಕ್ಕಂತಹದ್ದು. ಇದು SDಯಲ್ಲಿ ಕೇಳಿದ 1884 ಅಂತಕ್ಕಂತಹದ್ದು. ಅಂದರೆ ಕರ್ನಾಟಕದಲ್ಲಿ ಮೊದಲ ಹೈಕೋರ್ಟ್ ಸ್ಥಾಪನೆ ಆದದ್ದು. ಇದನ್ನು ಮೊದಲು ನಾವು ಮೈಸೂರು ಹೈಕೋರ್ಟ್ ಅಂತ ಕರಿತಿದ್ವಿ. ತದನಂತರ ಕರ್ನಾಟಕ ಅಂತ ನಾಮಕರಣ ಆಯಿತು 1973ರಲ್ಲಿ. ಅಲ್ಲಿಂದ ಈಚೆಗೆ ಕರ್ನಾಟಕ ಹೈಕೋರ್ಟ್ ಅಂತ ಕರಿತಾ ಬರ್ತಾ ಇದ್ದೇವೆ ಅಂತಕ್ಕಂತಹದ್ದು. ಹಾಗೆ ನೋಡಿ, ಇಲ್ಲಿ ಸಂವಿಧಾನ ಯಾವ ವಿಧಿಯ ಅನ್ವಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅಂತಕ್ಕಂತಹದ್ದು ಪ್ರಶ್ನೆ. ಅಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನಿದ್ದಾರೆ ಅವ್ರನ್ನ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಅಂತಂದರೆ ಅದು 217ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂತಹದ್ದು. ಇನ್ನು ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಷ್ಟ್ರಪತಿಗಳನ್ನು ವಜಾ ಮಾಡಬಹುದು ಅಂತಕ್ಕಂತಹದ್ದು. ನಾನು ನಿಮ್ಗೆ ಮೊದಲೇ ಹೇಳಿದೆ 61ನೇ ವಿಧಿ ಅಂತಕ್ಕಂತಹದ್ದು. ಇನ್ನು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತಂದರೆ ಅದು ಲೋಕಸಭೆ ಸ್ಪೀಕರು. ಜಂಟಿ ಅಧಿವೇಶನ ಕರೆತಕ್ಕಂತಹದ್ದು 108ನೇ ವಿಧಿ ಅನ್ವಯ. ಅದರ ಕರೆಯುವಂತಹವರು ರಾಷ್ಟ್ರಪತಿಗಳು, ಅದರ ಅಧ್ಯಕ್ಷತೆಯನ್ನು ವಹಿಸುವಂತಹವರು ಲೋಕಸಭೆ ಸ್ಪೀಕರ್ ಅಂತಕ್ಕಂತಹದ್ದು. ಇಲ್ಲಿಯವರೆಗೆ ಎಷ್ಟು ಸಲ ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ ಅಂತಂದರೆ 3 ಸಲ ಕರೆಯಲಾಗಿದೆ ಅಂತಕ್ಕಂತಹದ್ದು. ಇನ್ನು ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರು ಯಾರು ಅಂತಕ್ಕಂತಹದ್ದು ಪ್ರಶ್ನೆ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕಾನೂನು ಸಲಹೆಗಾರ ಯಾರು ಅಂತಂದರೆ ಅಟಾರ್ನಿ ಜನರಲ್ ಅಂತಕ್ಕಂತಹದ್ದು. ಇವರನ್ನು ಅತ್ಯುನ್ನತ ಕಾನೂನು ತಜ್ಞರು ಅಂತ ಕೂಡ ನಾವು ಕರಿತಕ್ಕಂತಹದ್ದು. ಇನ್ನು ನಮ್ಮ ರಾಜ್ಯದಲ್ಲಿ ಬಂತು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಯಾರು ಕಾನೂನು ಸಲಹೆಗಾರರಾಗಿರ್ತಾರೆ ಅಂತಂದರೆ ಅಡ್ವೊಕೇಟ್ ಜನರಲ್ ಅಂತಕ್ಕಂತಹದ್ದು. ಇವ್ರನ್ನ ನೇಮಕ ಮಾಡ್ತಕ್ಕಂತಹದ್ದು ಅಟಾರ್ನಿ ಜನರಲ್ ಅವ್ರನ್ನ 76ನೇ ವಿಧಿಯ ಪ್ರಕಾರ. ಇನ್ನು ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಕೂಡ ಸಂಸತ್ತಿನ 2 ಸದನಗಳಲ್ಲಿ ಭಾಗವಹಿಸುವ ಹಾಗೂ ಏಕೈಕ ಅಧಿಕಾರಿ ಯಾರು ಅಂತಕ್ಕಂತಹದ್ದು ಅಂದರೆ ಅಟಾರ್ನಿ ಜನರಲ್ ಅವರು. ಅಂದರೆ ಸಂಸತ್ನ ಸಭೆಗಳಲ್ಲಿ ಭಾಗವಹಿಸಬಹುದು ಮತ್ತು ಚರ್ಚೆಗಳನ್ನು ಮಾಡಬಹುದು ಮತ್ತು ಅಲ್ಲಿ ಸಮಿತಿಗಳಿಗೆ ಸದಸ್ಯರು ಕೂಡ ಆಗಬಹುದು. ಆದರೆ ಅವರು ಮತದಾನವನ್ನು ಮಾಡುವಂತಹ ಹಕ್ಕಿರೋದಿಲ್ಲ. ಆಯಿತಾ. ಇದು ಅಟಾರ್ನಿ ಜನರಲ್ ಅಂತಕ್ಕಂತಹದ್ದು. ಇದು ಅನೇಕ ಬಾರಿ ಪ್ರಶ್ನೆ ಆಗಿರ್ತಕ್ಕಂತಹದ್ದು. ಇನ್ನು ಭಾರತದಲ್ಲೇ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಯಾವುದು ಅಂತಕ್ಕಂತಹದ್ದು ಯಾವುದು ಅಂತಂದರೆ ಪಂಜಾಬ್ ಅಂತಕ್ಕಂತಹದ್ದು. ಅಂದರೆ ಮೊದಲ ಬಾರಿಗೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತಲೂ ಕರಿತೀವಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಂತ ಕರಿತೀವಿ. ಎಷ್ಟು 356ನೇ ವಿಧಿ. 356ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏರ್ತಕ್ಕಂತಹದ್ದು ಮೊದಲ ಬಾರಿಗೆ ಏರಿದ್ದು ಪಂಜಾಬ್ನ ಮೇಲೆ ಅಂತಕ್ಕಂತಹದ್ದು. ಇನ್ನು ರಾಷ್ಟ್ರಪತಿಯವರು ವಾಸಿಸುವ ಸ್ಥಳ ಎಲ್ಲಿದೆ ಅಂತಂದರೆ ಹೈದರಾಬಾದ್ನಲ್ಲಿ ಇರ್ತಕ್ಕಂತಹದ್ದು. ಇನ್ನು ರಾಜ್ಯಸಭೆಗೆ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತಕ್ಕಂತಹದ್ದು ಅಂದರೆ ವಿಧಾನಸಭೆಗಳು ಇರ್ತಕ್ಕಂತಹ ಒಂದು ಕೇಂದ್ರಾಡಳಿತ ಪ್ರದೇಶಗಳಿಂದ ಅಲ್ಲಿಗೆ ಆಯ್ಕೆ ಆಗ್ತಕ್ಕಂತಹದ್ದು. ಅದಕ್ಕೆ ಯಾವುದಪ್ಪ ಅಂತಂದರೆ 4 ಅಂತಕ್ಕಂತಹದ್ದು. ಎಲ್ಲಿಂದ ಅಂತಂದರೆ ಡೆಲ್ಲಿಯಿಂದ 3, ಹಾಗೆ ಪಾಂಡಿಚೇರಿಯಿಂದ 1. ಇತ್ತೀಚಿನ ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲೂ ಕೂಡ ಇರೋದರಿಂದ ಅಲ್ಲಿಂದನೂ ಕೂಡ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಇನ್ನು ಮುಂದೆ ಅಂತಕ್ಕಂತಹದ್ದು. ಇನ್ನು ಕರ್ನಾಟಕದಿಂದ ಆಯ್ಕೆಯಾಗುವ ರಾಜ್ಯಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತಕ್ಕಂತಹದ್ದು 12 ಅಂತಕ್ಕಂತಹದ್ದು. ಆಯಿತಾ. ಇನ್ನು ಕರ್ನಾಟಕದಲ್ಲಿರುವ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನೀವು 224 ಅಂತಕ್ಕಂತಹದ್ದು. ಆಯಿತಾ. 225 ಇತ್ತೀಗ ಆಂಗ್ಲ ಇಂಡಿಯನ್ ತೆಗೆದಿದ್ದಾರೆ. 224 ಸದಸ್ಯರು ಹಾಗೂ ಕ್ಷೇತ್ರಗಳು ಕೂಡ 224 ಇದೆ ಅಂತಕ್ಕಂತಹದ್ದು. ಇನ್ನು ಲೋಕಸಭೆಗೆ 25 ಜನ ಆಯ್ಕೆ ಆಗ್ತಕ್ಕಂತಹದ್ದು 28 ಜನ ಆಯ್ಕೆ ಆಗ್ತಕ್ಕಂತಹದ್ದು ನಮ್ಮ ಕರ್ನಾಟಕದಿಂದ. ರಾಜ್ಯಸಭೆಗೆ 12 ಜನ ಅಂತಕ್ಕಂತಹದ್ದು. ಇನ್ನು ಭಾರತದ ಸಂಸತ್ತು ಸಂವಿಧಾನವನ್ನು ಯಾವ ದಿನದಂದು ಅಂಗೀಕರಿಸಿತು ಅಂತಕ್ಕಂತಹದ್ದು ಪ್ರಶ್ನೆ.
ನವೆಂಬರ್ 26, 1949ರಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ಅಂಗೀಕಾರವನ್ನು ಮಾಡಿದಂತಹ ದಿನ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ನವೆಂಬರ್ 26ನ ಪ್ರತಿ ವರ್ಷ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಕ್ಕಂತಹದ್ದು. ಇನ್ನು ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ಅಂತಿದೆ ಪ್ರಶ್ನೆ. 100 ವಿಷಯಗಳು ಪ್ರಸ್ತುತ ಇಲ್ಲಿ ಕೇಂದ್ರ ಪಟ್ಟಿಯಲ್ಲಿ. ಇನ್ನು ರಾಜ್ಯ ಪಟ್ಟಿಯಲ್ಲಿ 61 ಇರ್ತಕ್ಕಂತಹದ್ದು. ಇನ್ನು ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳಿವೆ ಅಂತಕ್ಕಂತಹದ್ದು. ಆಯಿತಾ. ಕೇಂದ್ರ ಪಟ್ಟಿಯಲ್ಲಿ 100, ರಾಜ್ಯ ಪಟ್ಟಿಯಲ್ಲಿ 61 ಮತ್ತು ಸಮವರ್ತಿ ಪಟ್ಟಿಯಲ್ಲಿ 52 ಅಂತಕ್ಕಂತಹದ್ದು. ಈಗ ಸಮವರ್ತಿ ಪಟ್ಟಿ ಅಂತಂದಾಗ ಶಿಕ್ಷಣ ಬರುತ್ತೆ, ಅರಣ್ಯ ಬರುತ್ತೆ, ತೂಕ ಮತ್ತು ಅಳತೆ ಬರುತ್ತೆ, ಆಯಿತಾ, ಆರೋಗ್ಯ ಬರುತ್ತೆ. ಈ ರೀತಿ ಇಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾನೆ ನಿಮಗೆ. ಒಂದು ವಿಷಯವನ್ನು ಕೊಟ್ಟು ಇದು ಯಾವ ಪಟ್ಟಿಯಲ್ಲಿ ಬರುತ್ತೆ ಅಂತಕ್ಕಂತಹದ್ದು. ಇಂತಹ ನೀವು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಹಾಗೆ ಯಾವ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಬರುವುದಿಲ್ಲವೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಅಂತಕ್ಕಂತಹದ್ದು ಪ್ರಶ್ನೆ. ಈ ಗೋಲಕನಾಥ್ ಪ್ರಕರಣದಲ್ಲಿ, ಅಂದರೆ ಈ ಗೋಲಕನಾಥ್ ಪ್ರಕರಣ ಏನಿದೆ, ಈ ಗೋಲಕನಾಥ್ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡೋಕ್ಕೆ ಸಂಸತ್ಗೆ ಅಧಿಕಾರ ಇಲ್ಲ ಅನ್ನುವಂತಹ ಒಂದು ತೀರ್ಪನ್ನು ನೀಡುತ್ತೆ ಸುಪ್ರೀಂ ಕೋರ್ಟು. ಆಯಿತಾ, ಈ ಗೋಲಕನಾಥ್ ಪ್ರಕರಣದಲ್ಲಿ ಅಂತಕ್ಕಂತಹದ್ದು. ಇನ್ನು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಯಾರು ಅಂತಕ್ಕಂತಹದ್ದು ಪ್ರಶ್ನೆ. ಅದಕ್ಕೆ ಯಾರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು. ಅಂದರೆ ಮೂಲಭೂತ ಹಕ್ಕುಗಳ ಸಮಿತಿ ಏನಿದೆ ಅದಕ್ಕೆ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆದರೆ ಉಪಾಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಸುಚೇತಾ ಕೃಪಲಾನಿ ಅವರಾಗಿದ್ದರು ಅಂತಕ್ಕಂತಹದ್ದು. ಇನ್ನು 1977ರಲ್ಲಿ ಆಸ್ತಿ ಹಕ್ಕನ್ನು ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು ಅಂತಕ್ಕಂತಹದ್ದು 44ನೇ ತಿದ್ದುಪಡಿ. ಇಲ್ಲಿ 77 ಅಂತಿದೆ, ಅಂದರೆ 77ರಲ್ಲಿ ಮಸೂದೆಯನ್ನು ಮಂಡನೆ ಮಾಡ್ತಾರೆ, 78ರಿಂದ ಜಾರಿ ಆಗ್ತಕ್ಕಂತಹದ್ದು. 1978 ಅಂತಲೂ ಕೂಡ ಒಂದೊಂದು ಇದರಲ್ಲಿ ಕೇಳ್ತಾ ಹೋಗ್ತಾನೆ. ಅಂದರೆ 44ನೇ ತಿದ್ದುಪಡಿ ಆಸ್ತಿ ಹಕ್ಕನ್ನು ತೆಗೆದಾಕಿತ್ತು ಅಂತಕ್ಕಂತಹದ್ದು. ಹಾಗೆ ಸಂವಿಧಾನದ ಪರಿಹಾರಾತ್ಮಕ ಹಕ್ಕನ್ನು ಸಂವಿಧಾನದ ಆತ್ಮ ಅಂತ ಹೇಳಿದವರು ಯಾರು ಅಂತಕ್ಕಂತಹದ್ದು. ಅಂದರೆ ಸಂವಿಧಾನದ ಪರಿಹಾರ ಹಕ್ಕೇನಿದೆ, ನಾನು ಹೇಳ್ತೀನಿ ನಿಮ್ಗೆ ರಿಟ್ಗಳು ಆವಾಗಲೇ. ಯಾವುದು ಮ್ಯಾಂಡಮಸ್ ಆಗಿರ್ಬೋದು, ಏಬಿಯಸ್ ಕಾರ್ಪಸ್ ಆಗಿರ್ಬೋದು, ಸರ್ಸಿಯರರಿ, ಪ್ರೊಹಿಬಿಷನು ಮತ್ತು ಕೋವರೆಂಟ್ ಏನು ಬರ್ತಿವೆ, ಇವುಗಳನ್ನು ಸಂವಿಧಾನದ ಆತ್ಮ ಅಂತ ಕರೆದ್ರೆ ಯಾರು ಅಂತಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಅದು ಯಾವ ವಿಧಿಯಪ್ಪ ಅಂತಂದರೆ 32ನೇ ವಿಧಿ, ಸಂವಿಧಾನದ ಆತ್ಮ. ಆಯಿತಾ, ಈಗ ಇದು ಕೇಳಿದ್ದಾನೆ, ಇದನ್ನು ಅನೇಕ ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಸಂವಿಧಾನದ ಆತ್ಮ ಯಾವುದು ಅಂತಂದರೆ 32ನೇ ವಿಧಿ ಅಂತಕ್ಕಂತಹದ್ದು. ಇನ್ನು ಇವರು ಹೇಳಿದ್ದಾರೆ, ಯಾರೋ ಭಾರತ ಸಂವಿಧಾನದ ಆತ್ಮ ಅಂತ ಹೇಳಿ ಹಿದಾಯತುಲ್ಲಾ ಅನ್ನೋಂಥವ್ರು ಪ್ರಸ್ತಾವನೆಯನ್ನು ಹೇಳಿರೋದು. ಆಯಿತಾ, ಹಿದಾಯತುಲ್ಲಾ ಅವರು ಯಾವುದನ್ನು ಸಂವಿಧಾನದ ಆತ್ಮ ಅಂತ ಹೇಳಿದ್ದಾರೆ ಅಂತಂದರೆ ಅಥವಾ ಸಂವಿಧಾನದ ಹೃದಯ ಅಂತ ಹೇಳಿದ್ದಾರೆ ಅಂತಂದರೆ ಪ್ರಸ್ತಾವನೆಯನ್ನು ಅವ್ರು ಹೇಳಿರ್ತಕ್ಕಂತಹದ್ದು. ಇನ್ನು ಸರ್ಶ್ಯೋರರಿ ಅಂತಂದರೆ ಏನು ಅಂತಕ್ಕಂತಹದ್ದು. ಸರ್ಶ್ಯೋರರಿ ಅಂತಂದರೆ ಒಂದು ನ್ಯಾಯಾಲಯದ ಮೊಕದ್ದಮೆಯನ್ನು ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಅಂತಕ್ಕಂತಹದ್ದು. ಅಂದರೆ ಕೆಲ ನ್ಯಾಯಾಲಯಗಳು ಏನಿರ್ತವೆ, ಆ ಕೆಲ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಮಸೂದೆ ಮೊಕದ್ದಮೆಗಳು ಪರಿಹಾರ ಆಗದಿದ್ದಾಗ ಅಥವಾ ಏನೋ ಒಂದು ವಿರುದ್ಧವಾಗಿದ್ದಾಗ, ಸಮಾಜಕ್ಕೆ ಅಥವಾ ಒಂದು ಪರಿಸರಕ್ಕೆ ವಿರುದ್ಧವಾಗಿದ್ದಾಗ ಅಂತಹ ಮೊಕದ್ದಮೆಯನ್ನು ನಮಗೆ ಕಳಿಸ್ಕೊಡಿ ಅಂತ ಉನ್ನತವಾದಂತಹ ನ್ಯಾಯಾಲಯಗಳು ಕೇಳ್ತಾವಲ್ಲ, ಅದನ್ನು ಸರ್ಶ್ಯೋರರಿ ಅಂತ ಕರೀತಕ್ಕಂತಹದ್ದು. ಹಾಗೆ ಮೂಲಭೂತ ಹಕ್ಕುಗಳ ಮ್ಯಾಗ್ನಾ ಕಾರ್ಟಾ ಎಂದು ಯಾವ ಒಂದು ಸಂಸ್ಥೆಯನ್ನು ಕರಿತೀವಿ ಅಂತಂದರೆ ಅದು ಸುಪ್ರೀಂ ಕೋರ್ಟನ್ನು ಕರಿತಕ್ಕಂತಹದ್ದು. ಅಂದರೆ 32ನೇ ವಿಧಿಯನ್ವಯ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಕೊಡ್ತಕ್ಕಂತಹದ್ದು. ಹಾಗೆ 226ನೇ ವಿಧಿಯನ್ವಯ ಹೈಕೋರ್ಟ್ ರಕ್ಷಣೆಯನ್ನು ಕೊಡ್ತಕ್ಕಂತಹದ್ದು. ಇನ್ನು ವೇಮರ್ ಸಂವಿಧಾನ ಅಂತಂದರೆ ಜರ್ಮನಿ ಸಂವಿಧಾನದಿಂದ ಯಾವುದನ್ನು ಎರವಲು ಪಡೆದಿದೆ ಅಂತಂದರೆ ತುರ್ತು ಪರಿಸ್ಥಿತಿ ಅಂತಕ್ಕಂತಹದ್ದು. ಈಗ 3 ಬರ್ತವೆ, ರಾಷ್ಟ್ರೀಯ, ರಾಜ್ಯ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ. ಇದನ್ನು ನಾವು ಜರ್ಮನಿಯ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂತಹದ್ದು. ಇನ್ನು ರಷ್ಯಾದಿಂದ ಎರವಲು ಪಡೆದ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತಕ್ಕಂತಹದ್ದು ಪ್ರಶ್ನೆ. 10 ಮೂಲಭೂತ ಕರ್ತವ್ಯಗಳು. ಅಂದರೆ 42ನೇ ತಿದ್ದುಪಡಿ 1976ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಅನ್ವಯ ಒಂದು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಭಾರತ ಸಂವಿಧಾನಕ್ಕೆ ಸೇರಿಸ್ತಾರೆ. ಆವಾಗ ಎಷ್ಟು ಇತ್ತು ಅಂತಂದರೆ 10 ಮೂಲಭೂತ ಕರ್ತವ್ಯಗಳಿದ್ದವು. ಪ್ರಸ್ತುತ 11 ಇವೆ. ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡತಕ್ಕಂತಹದ್ದು ಪೋಷಕರ ಕರ್ತವ್ಯ ಅಂತಕ್ಕಂತಹದ್ದು. ಹಾಗಾಗಿ ಒಟ್ಟು ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳಿವೆ ಅಂತಕ್ಕಂತಹದ್ದು. ಇನ್ನು ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದು ಯಾವ ತಿದ್ದುಪಡಿ ಅಂತಂದರೆ 44ನೇ ತಿದ್ದುಪಡಿ 1978. ಆವಾಗ ಪ್ರಧಾನಿಯಾಗಿದ್ದವರು ಮೊರಾರ್ಜಿ ದೇಸಾಯಿ ಅಂತಕ್ಕಂತಹದ್ದು. ಇನ್ನು ಉನ್ನತ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ಹೊರಡಿಸುವ ಆಜ್ಞೆ ಏನು ಅಂತಕ್ಕಂತಂದರೆ ಸರ್ಶ್ಯೋರರಿ ಅಂತಕ್ಕಂತಹದ್ದು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಅಂದರೆ ನೀವು ನಿಮ್ಮಲ್ಲಿರುವಂತಹ ಮೊಕದ್ದಮೆಯನ್ನು ನಮಗೆ ಕಳಿಸ್ಕೊಡಿ ಅಂತ ಉನ್ನತ ನ್ಯಾಯಾಲಯ ಕೆಲ ನ್ಯಾಯಾಲಯಗಳಿಗೆ ಆದೇಶವನ್ನು ಹೊರಡಿಸುತ್ತೆ. ಅದನ್ನು ಸರ್ಶ್ಯೋರರಿ ಅಂತ ಕರಿತೀವಿ ಅಂತಕ್ಕಂತಹದ್ದು.
ಇನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಎಷ್ಟು ಭಾಗಗಳಿವೆ ಅಂತಕ್ಕಂಥದ್ದು 3. ನಿಮಗೆಲ್ಲ ಗೊತ್ತೇ ಇದೆ, ಗಾಂಧಿ ತತ್ವ, ಉದಾರವಾದಿ ತತ್ವ ಮತ್ತು ಸಮಾಜವಾದಿ ತತ್ವ ಅಂತಕ್ಕಂಥದ್ದು. ನಂತರ ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇದು ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿ ತನಕ ಇರ್ತಕ್ಕಂತಹದ್ದು. ಯಾವುದು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂತಹದ್ದು. ಇನ್ನು 5ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂತಹದ್ದು ಪ್ರಶ್ನೆ. ಅನುಸೂಚಿತ ಪ್ರದೇಶಗಳ ಆಡಳಿತ ಮತ್ತು ಅವುಗಳ ನಿಯಂತ್ರಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು 5ನೇ ಅನುಸೂಚಿ ಅಂತಕ್ಕಂತಹದ್ದು. ನಾನು ಸ್ವಲ್ಪ ವೇಗವಾಗಿ ಏನಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಸಮಯ ವ್ಯರ್ಥ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ. ಯಾಕಂದರೆ ನೀವು ತುಂಬ ದೀರ್ಘವಾಗಿ ಹೇಳ್ಕೊಂಡು ಹೋದರೆ ನೀವು ಈ ವಿಡಿಯೋಗಳನ್ನ ನೋಡ್ತಾ ಹೋಗಲ್ಲ. ಹಾಗಾಗಿ ಸ್ವಲ್ಪ ಬೇಗ ನಿಮಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತಿರ್ತಕ್ಕಂತಹದ್ದು. ನೀವೆಲ್ಲರೂ ಕೂಡ ಈ ವಿಡಿಯೋಗಳನ್ನು ನೋಡಲಿ, ಹಾಗೆ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಿ ಅನ್ನುವಂತಹ ಒಂದು ಉದ್ದೇಶದಿಂದ. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂತ ಇದೆ? 1985ರಲ್ಲಿ ಜಾರಿಗೆ ಬರ್ತದೆ. ಯಾವುದು? ಪಕ್ಷಾಂತರ ನಿಷೇಧ ಕಾಯ್ದೆ. ಆವಾಗ ಪ್ರಧಾನಿಯಾಗಿದ್ದರು ನಮ್ಮ ರಾಜೀವ್ ಗಾಂಧಿ ಅವರು. ಯಾವಾಗ ಅಂತಂದರೆ 1985 52ನೇ ತಿದ್ದುಪಡಿ ಅಂತಕ್ಕಂತಹದ್ದು. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ತಿದ್ದುಪಡಿ ಯಾವುದು ಅಂತಂದರೆ 52ನೇ ತಿದ್ದುಪಡಿ 1985. ಓಕೆನಾ? ಇನ್ನು ಸ್ಥಳೀಯ ಸರ್ಕಾರಗಳ 2 ಹಂತಗಳ ಪಿತಾಮಹ ಯಾರು ಅಂತಂದರೆ ಅಶೋಕ್ ಮೆಹ್ತಾ ಅಂತಕ್ಕಂಥವ್ರು. ಆಯಿತಾ? ಇವರು 2 ಟೈರನ್ನು ಹೇಳ್ತಕ್ಕಂತಹದ್ದು, ಅಂದರೆ 2 ಹಂತಗಳನ್ನು ಹೇಳ್ತಾರೆ. ಯಾರು? ಅಶೋಕ್ ಮೆಹ್ತಾ ಅವರು 1977 ಅನಿಸುತ್ತೆ. ಓಕೆ, 77. ಇನ್ನು ಇವರು ಯಾರು? ಬಲವಂತರಾಯ್ ಮೆಹ್ತಾ ಸಮಿತಿ ಬರುತ್ತೆ. ಅವ್ರು ಹೇಳ್ತಕ್ಕಂತಹದ್ದು 3 ಹಂತ, ಅಂದರೆ ವಿಕೇಂದ್ರೀಕರಣ ಅಂತಕ್ಕಂತಹದನ್ನ ಹೇಳ್ತಾರೆ. 3 ಹಂತವನ್ನು ಹೇಳ್ತಾರೆ, ವಿಕೇಂದ್ರೀಕರಣ ಅಂತಕ್ಕಂತಹದ್ದನ್ನು. ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲೆ ಏನಿದೆ ಅದು 3 ಹಂತಗಳು. ಹಾಗಾಗಿ ಅವ್ರನ್ನ ನಾವು ಗ್ರಾಮ ಪಂಚಾಯಿತಿಗಳ ಪಿತಾಮಹ ಅಂತ ಕರಿತೀವಿ, ಅವ್ರನ್ನ ಬಲವಂತರಾಯ್ ಮೆಹ್ತಾ ಅವ್ರನ್ನ. ಇನ್ನು 40ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿರ್ತಕ್ಕಂತಹದ್ದು. ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 40ನೇ ವಿಧಿ ಬರುತ್ತೆ. ಆ 40ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಂತಕ್ಕಂತಹದ್ದು. ಹಾಗೆ ವಾರ್ಷಿಕ ಆಯವ್ಯಯ ಪತ್ರಕ್ಕೆ ಸಂಬಂಧಿಸಿದ ವಿಧಿ ಯಾವುದು ಅಂತಂದರೆ ನಾವು ಬಜೆಟ್ ಮಂಡಿಸ್ತೀವಲ್ಲ, ಅದನ್ನು ಎಷ್ಟನೇ ವಿಧಿಗೆ ಸಂಬಂಧಿಸಿದೆ ಅಂತಕ್ಕಂತಹದ್ದು. ಅಂದರೆ ವಾರ್ಷಿಕ ಆಯವ್ಯಯ ಎಷ್ಟನೇ ವಿಧಿ ಯಾವುದು ಅಂತಕ್ಕಂಥದ್ದು, ಅದು 112ನೇ ವಿಧಿ ಅಂತಕ್ಕಂತಹದ್ದು. ಇನ್ನು ಭಾರತದ ಒಕ್ಕೂಟದ ಮುಖ್ಯಸ್ಥರು ಯಾರು ಅಂತಕ್ಕಂತಹದ್ದು ಪ್ರಶ್ನೆ. ಒಕ್ಕೂಟದ ಮುಖ್ಯಸ್ಥರು ನಿಮಗೆಲ್ಲರೂ ಗೊತ್ತಿರುವ ಹಾಗೆ ರಾಷ್ಟ್ರಪತಿ ಅಂತಕ್ಕಂತಹದ್ದು. ಇನ್ನು ರಾಜ್ಯ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಯಾರು ಅಂತಕ್ಕಂತಹದ್ದು. ಅಂದರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಏನಿದೆ ಅದರ ಅಧ್ಯಕ್ಷರು ಯಾರು ಅಂತಂದರೆ ಉಪರಾಷ್ಟ್ರಪತಿಗಳು ಅಂತಕ್ಕಂತಹದ್ದು. ಆಯಿತಾ? ಇನ್ನು ಅತಿ ಹೆಚ್ಚು ಎಂಪಿಗಳನ್ನು ಕಳುಹಿಸಿಕೊಡುವ ರಾಜ್ಯ ಯಾವುದು ಅಂತಕ್ಕಂಥದ್ದು. ಅಂದರೆ ಅತಿ ಹೆಚ್ಚು ಎಂಪಿಗಳು, ಅಂದರೆ ಲೋಕಸಭೆ ಸದಸ್ಯರ ಸಂಖ್ಯೆ ಅತಿ ಹೆಚ್ಚು ಇರ್ತಕ್ಕಂತಹದ್ದು ಯಾವ ರಾಜ್ಯದಲ್ಲಿ ಅಂತಂದರೆ ಅದು ಉತ್ತರ ಪ್ರದೇಶದಲ್ಲಿ ಅಂತಕ್ಕಂತಹದ್ದು. ಅಲ್ಲಿ ಒಟ್ಟು 80 ಇರ್ತಕ್ಕಂತಹದ್ದು. 80 ಲೋಕಸಭೆ ಕ್ಷೇತ್ರಗಳು ಇವೆ ಅಂತಕ್ಕಂತಹದ್ದು. ರಾಜ್ಯಸಭೆ ಕ್ಷೇತ್ರಗಳು ಕೂಡ ಅಲ್ಲೇ ಹೆಚ್ಚಿರ್ತಕ್ಕಂತಹದ್ದು. ಇನ್ನು ಸಂಸತ್ತಿನ ಹಣಕಾಸು ಸಮಿತಿಯಲ್ಲಿ ಅತ್ಯಂತ ದೊಡ್ಡ ಹಣಕಾಸು ಸಮಿತಿ ಯಾವುದು ಅಂತಂದರೆ ಅದು ಅಂದಾಜು ಸಮಿತಿ ಅಂತಕ್ಕಂತಹದ್ದು. ಈ ಅಂದಾಜು ಸಮಿತಿಯಲ್ಲಿ ಲೋಕಸಭೆ ಸದಸ್ಯರು ಇರ್ತಕ್ಕಂತಹದ್ದು. ಎಲ್ಲರೂ ಕೂಡ ಲೋಕಸಭೆ ಸದಸ್ಯರು ಇರ್ತಾರೆ. ಇದು ಅತಿ ದೊಡ್ಡ ಒಂದು ಹಣಕಾಸು ಸಮಿತಿ ಅಂತಕ್ಕಂತಹದ್ದು. ಇನ್ನು ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸುವವರು ಯಾರು ಅಂತಂದರೆ ಅದು ರಾಜ್ಯಪಾಲರು ಅಂತಕ್ಕಂತಹದ್ದು. ಅಂದರೆ ರಾಜ್ಯಸಭೆ ಏನಿದೆ, ವಿಧಾನಸಭೆ ಏನಿದೆ ಅದನ್ನು ವಿಸರ್ಜನೆ ಮಾಡ್ತಕ್ಕಂತಹರು ರಾಜ್ಯಪಾಲರು ಅಂತಕ್ಕಂತಹದ್ದು. ಇನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಆರಂಭವಾದದ್ದು ಯಾವಾಗ ಅಂತಂದರೆ 1921ರಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲೇ ಇದು ಪ್ರಾರಂಭ ಆಯಿತು ಅಂತಕ್ಕಂತಹದ್ದು. ಇನ್ನು ಒಂದು ಮಸೂದೆಯನ್ನು ಹಣಕಾಸು ಮಸೂದೆ ಎಂದು ನಿರ್ಧಾರ ಮಾಡ್ತಕ್ಕಂಥವ್ರು ಯಾರು ಅಂತಂದರು. ಅಂದರೆ ನೀವು ಯಾವುದೇ ಒಂದು ಮಸೂದೆಯನ್ನು ಇದು ಹಣಕಾಸು ಮಸೂದೆಯೋ ಅಥವಾ ಸಾಮಾನ್ಯ ಮಸೂದೆಯೋ ಅಥವಾ ತಿದ್ದುಪಡಿ ಮಸೂದೆಯೋ ಅಂತ ಡಿಸೈಡ್ ಮಾಡೋರು ಯಾರು ಅಂತಂದರೆ ಅದು ಲೋಕಸಭೆ ಸ್ಪೀಕರ್ ಅಂತಕ್ಕಂತಹದ್ದು. ಈ ಲೋಕಸಭೆ ಸ್ಪೀಕರ್ ಏನಿದ್ದಾರೆ ಅವರು ಹಣಕಾಸು ಮಸೂದೆಯನ್ನು ಇದು ಯಾವುದು ಅಂತಕ್ಕಂತಹದನ್ನ ನಿರ್ಧಾರ ಮಾಡ್ತಕ್ಕಂತಹದ್ದು. ಇನ್ನು ವಿಧಾನ ಪರಿಷತ್ನ ಪ್ರಶ್ನೋತ್ತರ ವೇಳೆಯ ಅವಧಿ ತಿಳಿಸಿ ಅಂತಂದರೆ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆ ಏನಿದೆ ಅದನ್ನು ನಾವು ಪ್ರಶ್ನೋತ್ತರ ಅವಧಿ ಅಂತ ಕರಿತೇವೆ. ಆಯಿತಾ? ಅಂದರೆ ಈಗ 11 ಗಂಟೆಗೆ ಅಧಿವೇಶನ ಪ್ರಾರಂಭ ಆಗುತ್ತೆ, 11ರಿಂದ 12 ತನಕ ನಾವು ಪ್ರಶ್ನೋತ್ತರ ವೇಳೆ ಅಂತ ಕರಿತೀವಿ. ಆಯಿತಾ? ಇದು 11ರಿಂದ 12 ಪ್ರಶ್ನೋತ್ತರ ವೇಳೆ. ತದನಂತರ 12ರಿಂದ 1 ಏನಿದೆ ಇದನ್ನು ನಾವು ಶೂನ್ಯ ವೇಳೆ ಅಂತ ಕರಿತೀವಿ. 12 ಗಂಟೆಯಿಂದ 1 ತನಕ ನಾವು ಶೂನ್ಯ ವೇಳೆ ಅಂತ ಕರೀತಕ್ಕಂತಹದ್ದು. ಇನ್ನು 76ನೇ ವಿಧಿ ಯಾರಿಗೆ ಸಂಬಂಧಿಸಿದೆ ಅಂತಂದರೆ ಅಟಾರ್ನಿ ಜನರಲ್ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದರೆ 76ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅವ್ರನ್ನ ನೇಮಕ ಮಾಡ್ತಾರೆ ಅಂತಕ್ಕಂತಹದ್ದು.
ಇನ್ನು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತಹ ವಿಧಿ ಯಾವುದು ಅಂತಂದರೆ 54ನೇ ವಿಧಿ. ಅಂದರೆ ನಮ್ಮ ಭಾರತ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಬೇಕು ಅಥವಾ ಒಬ್ಬ ರಾಷ್ಟ್ರಾಧ್ಯಕ್ಷ ಇರಬೇಕು ಅಂತ ಹೇಳುವಂತಹ ವಿಧಿ 52ನೇ ವಿಧಿ ಹೇಳಿದರೆ, 53ನೇ ವಿಧಿ ಅವರ ಅರ್ಹತೆಗಳ ಬಗ್ಗೆ ಹೇಳುತ್ತೆ, 54ನೇ ವಿಧಿ ಅವರ ಚುನಾವಣೆ ವಿಧಾನಗಳ ಬಗ್ಗೆ ಹೇಳ್ತಕ್ಕಂತಹದ್ದು. ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೆ ಅಂತಂದರೆ ಲೋಕಸಭೆ ಆಯಿತಾ, ಪ್ಲಸ್ ರಾಜ್ಯಸಭೆ ಪ್ಲಸ್ ವಿಧಾನಸಭೆಯ ಚುನಾಯಿತ ಸದಸ್ಯರು. ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂತಹದ್ದು. ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸದಸ್ಯರು, ಅಂದರೆ ಈಗ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಇದ್ದರು, ಬಟ್ ಇನ್ಮೇಲೆ ಇರಲ್ಲ. ಇನ್ನು ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡಿರ್ತಾರೆ 12 ಜನ ಸದಸ್ಯರನ್ನು, ಅವರು ಕೂಡ ಇವರಿಗೆ ವೋಟ್ ಮಾಡ್ಬೋದು. ಯಾರಿಗೆ? ಉಪರಾಷ್ಟ್ರಪತಿ ಆಯ್ಕೆಗೆ. ಆದರೆ ರಾಷ್ಟ್ರಪತಿ ಆಯ್ಕೆಗೆ ನೇಮಕ ಮಾಡಿರ್ತಕ್ಕಂತಹ ಸದಸ್ಯರು ಏನು ವೋಟ್ ಮಾಡೋಂಗಿಲ್ಲ ಅಂತಕ್ಕಂತಹದ್ದು. ಇನ್ನು ವಿಧಾನಸಭೆಗೆ ಒಟ್ಟು ಒಬ್ಬ ಆಂಗ್ಲೋ ಇಂಡಿಯನ್ ನಮ್ಮ ರಾಜ್ಯಪಾಲರು ಯಾವ ವಿಧಿ ಅನ್ವಯ ನೇಮಕ ಮಾಡ್ತಾರೆ ಅಂತಕ್ಕಂತಹದ್ದು. ಇದನ್ನು ಇವಾಗ ರದ್ದು ಮಾಡಿದ್ದಾರೆ. ಅದು 36ನೇ ವಿಧಿ ಅನ್ವಯ ವಿಧಾನಸಭೆಗೆ ನೇಮಕ ಮಾಡ್ತಿದ್ರು. 331ನೇ ವಿಧಿ ಲೋಕಸಭೆಗೆ, 333ನೇ ವಿಧಿ ವಿಧಾನಸಭೆಗೆ. ಇನ್ನು ಧಾರ್ಮಿಕ ಹಕ್ಕು ಸಂಬಂಧಿಸಿದ ವಿಧಿಗಳು ಯಾವುದು ಅಂತಂದರೆ 25ರಿಂದ 28 ತನಕ ಧಾರ್ಮಿಕ ಹಕ್ಕು ಅಂತಕ್ಕಂತಹದ್ದು. ಅಂದರೆ ಬರುತ್ತೆ ಈಗ ಮೂಲಭೂತ ಹಕ್ಕುಗಳು 12ರಿಂದ 32ನೇ ವಿಧಿ ತನಕ ಇರ್ತಕ್ಕಂತಹದ್ದು. ಯಾವುದು? ಮೂಲಭೂತ ಹಕ್ಕುಗಳು ಅಂತಕ್ಕಂತಹದ್ದು. 35ನೇ ವಿಧಿ ತನಕ, 12ರಿಂದ 35ನೇ ವಿಧಿ ತನಕ ಇರ್ತಕ್ಕಂತಹದ್ದು ಈ ಮೂಲಭೂತ ಹಕ್ಕುಗಳು ಅಂತಕ್ಕಂತಹದ್ದು. ಅದರಲ್ಲಿ ಸಮಾನತೆ ಹಕ್ಕು ಬರುತ್ತೆ, ಸ್ವಾತಂತ್ರ್ಯದ ಹಕ್ಕು ಬರುತ್ತೆ, ಧಾರ್ಮಿಕ ಹಕ್ಕು ಬರುತ್ತೆ, ಶೋಷಣೆ ವಿರುದ್ಧದ ಹಕ್ಕು ಬರುತ್ತೆ, ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರುತ್ತೆ, ಮತ್ತು ಇದು ಸಂವಿಧಾನಬದ್ಧ ಪರಿಹಾರ ಹಕ್ಕು. ಈ ರೀತಿ 6 ವಿಧಗಳು ಬರ್ತಕ್ಕಂತಹದ್ದು. ಇನ್ನು ಪಂಚಾಯತ್ ರಾಜ್ 324ನೇ ವಿಧಿ ಸಂಬಂಧಿಸಿರುವುದು ಯಾವುದಕ್ಕೆ ಅಂತಂದರೆ ಚುನಾವಣಾ ಆಯೋಗಕ್ಕೆ 324ನೇ ವಿಧಿ ಅಂತಕ್ಕಂತಹದ್ದು. ಇನ್ನು 315 ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು, 280 ಹಣಕಾಸು ಆಯೋಗಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ಇನ್ನು 148 ಏನಿದೆ ಇದು CAG ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಕರಿತೀವಿ, ಅವ್ರಿಗೆ ಸಂಬಂಧಿಸಿರ್ತಕ್ಕಂತಹದ್ದು. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು ಅಂತಂದ್ರು ಅಂದರೆ 29 ವಿಷಯಗಳನ್ನ ಹೊಂದಿದೆ ಅಂತಕ್ಕಂಥದ್ದು. ಅದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಷ್ಟು ವಿಷಯಗಳಿವೆ ಅಂತಂದರೆ 29 ವಿಷಯಗಳು. ಅಂದರೆ ಪಂಚಾಯತ್ ರಾಜ್ಗಳು ಏನಿದೆ ಇವು ನೀವು ಇಷ್ಟು ಕೆಲಸಗಳನ್ನು ಮಾಡಬೇಕು ಅಂತ 29 ವಿಷಯಗಳನ್ನು ತಿಳಿಸಿದೆ. ಎಲ್ಲಿ ಅಂತಂದರೆ 243ನೇ ವಿಧಿಯಿಂದ 243 ಓ ವಿಧಿ ತನಕ, 243 ಓ ವಿಧಿ ತನಕ ಒಟ್ಟು 29 ಕಾರ್ಯಗಳನ್ನು ತಿಳಿಸಿರ್ತಕ್ಕಂತಹದ್ದು. ಇನ್ನು 371 ಜೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ವಿಶೇಷ ಮೀಸಲಾತಿಗೆ ಸಂಬಂಧಿಸಿರ್ತಕ್ಕಂತಹದ್ದು. ಯಾವುದು? 371 ಜೆ ಅಂತಕ್ಕಂತಹದ್ದು. ಇನ್ನು ಯಾರ ಚುನಾವಣೆಯಲ್ಲಿ ಯಾವುದೇ ರಾಜ್ಯದ MLAಗಳು ಭಾಗವಹಿಸುವುದಿಲ್ಲ ಅಂತಂದರೆ ಉಪರಾಷ್ಟ್ರಪತಿ. ನಿಮ್ಗೆ ಆವಾಗಲೇ ಹೇಳಿದೆ, ಉಪರಾಷ್ಟ್ರಪತಿ ಚುನಾವಣೆಗೆ ಭಾಗವಹಿಸಿರ್ತಕ್ಕಂತಹದ್ದು ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಕೂಡ. ಆಯಿತಾ? ಇದನ್ನು ನೆನಪಿಟ್ಕೋಬೇಕು. ಇನ್ನು ಸಂಸತ್ತಿನ ಮೇಲ್ಮನೆ ಯಾವುದು ಅಂತಕ್ಕಂತಹದ್ದು ಪ್ರಶ್ನೆ. ರಾಜ್ಯಸಭೆ. ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆ, ಕೆಳಮನೆ ಲೋಕಸಭೆ. ಇಲ್ಲಿ ಸೆಂಟ್ರಲ್ನಲ್ಲಿ ನಮ್ಮ ರಾಜ್ಯದಲ್ಲಿ ಮೇಲ್ಮನೆ ವಿಧಾನ ಪರಿಷತ್ತು, ಕೆಳಮನೆ ವಿಧಾನಸಭೆ ಅಂತಕ್ಕಂತಹದ್ದು. ಇನ್ನು ಸಂಸತ್ತಿನ ಹಣಕಾಸು ಸಮಿತಿಗಳಲ್ಲಿ ಅತ್ಯಂತ ಹಳೆಯ ಸಮಿತಿ ಯಾವುದು ಅಂತಕ್ಕಂತಹದ್ದು ಪ್ರಶ್ನೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನಿದೆ ಇದು ಅತ್ಯಂತ ಹಳೆಯ ಸಮಿತಿ ಅಂತಕ್ಕಂತಹದ್ದು. ಇನ್ನು ರಕ್ಷಣಾ ಪಡೆಗಳ ಮಹಾದಂಡನಾಯಕರು ಯಾರು ಅಂತ ಪ್ರಶ್ನೆ. ರಾಷ್ಟ್ರಪತಿಗಳು ಅಂತಕ್ಕಂತಹದ್ದು. ಅದು ನಾವು ಸೇನಾಪಡೆ, ನೌಕಾಪಡೆ ಮತ್ತು ವಾಯುಪಡೆ ಏನಿದೆ ಈ ಮೂರರ ಪ್ರಮುಖ ದಂಡನಾಯಕರು ಅಥವಾ ಮುಖ್ಯಸ್ಥರು ಯಾರು ಅಂತಂದರೆ ನಮ್ಮ ರಾಷ್ಟ್ರಪತಿಗಳು ಅಂತಕ್ಕಂತಹದ್ದು. ಅಂದರೆ ಯುದ್ಧಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ರಾಷ್ಟ್ರಪತಿಗಳೇ. ಸಂಸತ್ತು ಅಂದರೆ ಏನು ಅಂತ ಅಂದರೆ ಸಂಸತ್ತು ಏನನ್ನು ಒಳಗೊಂಡಿರ್ತಂತಂದರೆ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಈ ಮೂರನ್ನು ಸೇರಿ ನಾವು ಸಂಸತ್ತು ಅಂತ ಕರಿತೀವಿ. ರಾಷ್ಟ್ರಪತಿಗಳು ಅವರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಇನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಇವೆರಡು ಕೂಡ ಶಾಸಕಾಂಗದಲ್ಲಿ ಬರ್ತಕ್ಕಂತಹದ್ದು. ಈ ಮೂರನ್ನು ಕೂಡ ನಾವು ಸಂಸತ್ತು ಅಂತ ಕರಿತೀವಿ ಅಂತಕ್ಕಂತಹದ್ದು. ಇನ್ನು UPಯಲ್ಲಿ SC ಮತ್ತು SPSCಗಳ ರಚನೆ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದ ವಿಧಿ ಯಾವುದು ಅಂತಕ್ಕಂತಹದ್ದು 315 ಅಂತಕ್ಕಂತಹದ್ದು. UPSC KPSC ಅಂದರೆ
ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಅಂತ ಏನಿದೆ ಅದು ಎಷ್ಟನೇ ವಿಧಿ ಅಂತಂದರೆ 315ನೇ ವಿಧಿ ಅಂತಕ್ಕಂತಹದ್ದು. ನಿಮಗೆ ಎಸ್ ಡಿಯಲ್ಲಿ ಕೇಳಿದ್ದ ಈ ಕೆಳಗಿನಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಂತ, ಅಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕೊಟ್ಟಿದ್ದು, ಅದು ಕರ್ನಾಟಕ ಲೋಕಸೇವಾ ಆಯೋಗ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂತಹದ್ದು. ಓಕೆ, 315 ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ, ಹಾಗೆ ಜಂಟಿ ಲೋಕಸೇವಾ ಆಯೋಗ ಅಂತ ಬರುತ್ತೆ. ಈ ಮೂರನ್ನು ಒಳಗೊಂಡಿರ್ತಕ್ಕಂತಹದ್ದು 315ನೇ ವಿಧಿ ಅಂತಕ್ಕಂತಹದ್ದು. ಇನ್ನು ರಾಷ್ಟ್ರಪತಿ ಆಯ್ಕೆಯಾಗಬೇಕು ಅಂತಂದರೆ ಎಷ್ಟು ವಯಸ್ಸಾಗಿರ್ಬೇಕು ಅವ್ರಿಗೆ ಅಂತಂದರೆ 35 ವರ್ಷ ಅಂತಕ್ಕಂತಹದ್ದು. ರಾಷ್ಟ್ರಪತಿಗಳ ವಯಸ್ಸು ಎಷ್ಟಾಗಿರ್ಬೇಕು ಅಂತಂದರೆ 35 ವರ್ಷ ಆಗಿರಬೇಕು ಅಂತಕ್ಕಂಥದ್ದು. ಇನ್ನು ಸಂಸತ್ತಿನ ಮೇಲ್ಮನೆ ಯಾವುದು ಅಂತಂದ್ರೆ ರಾಜ್ಯಸಭೆ ಅಂತಕ್ಕಂತಹದ್ದು ನಿಮಗೆಲ್ಲ ಗೊತ್ತಿರತಕ್ಕಂತಹದ್ದು. ಇನ್ನು ಸಂಸತ್ತಿನ ಹಣಕಾಸು ಸಮಿತಿಗಳಲ್ಲಿ ಇತ್ತೀಚೆಗೆ ಉಗಮವಾದ ಸಮಿತಿ ಯಾವುದು ಅಂತಂದರೆ ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತಕ್ಕಂತಹದ್ದು. ಈ ಸಾರ್ವಜನಿಕ ಉದ್ಯಮಗಳ ಸಮಿತಿ ಇತ್ತೀಚೆಗೆ ಉಗಮವಾದದ್ದು ಅಂತಕ್ಕಂತಹದ್ದು. ಇನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಖ್ಯ ಕಾರ್ಯ ಅಂತಂದರೆ CAG ವರದಿಯನ್ನು ಪರಿಶೀಲಿಸ್ತಕ್ಕಂತಹದ್ದು. CAG ಅಂತಂದರೆ 148ನೇ ವಿಧಿ ಅನ್ವಯ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂತ ಕರಿತೀವಿ. ಅವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಖ್ಯಸ್ಥರಾಗಿದ್ದುಕೊಂಡು ಆ ವರದಿಯನ್ನು ಪರಿಶೀಲನೆ ಮಾಡಿ ಅವರು ರಾಷ್ಟ್ರಪತಿಗೆ ನೀಡ್ತಾರೆ. ಆ ರಾಷ್ಟ್ರಪತಿಗಳು ಸಂಸತ್ನಲ್ಲಿ ಅದನ್ನು ಮಂಡನೆ ಮಾಡ್ತಕ್ಕಂತಹದ್ದು ಅಥವಾ ಸಂಸತ್ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂತಹ ಒಂದು ಇದನ್ನು ಕೊಡ್ತಕ್ಕಂತಹದ್ದು. 44ನೇ ತಿದ್ದುಪಡಿ ಯಾವಾಗ ಅಂತ ಕೇಳಿದ್ದಾನೆ 1978ರಲ್ಲಿ ಅದೇ ಆಸ್ತಿ ಹಕ್ಕನ್ನು ತೆಗೆದಿದ್ದು ಅಂತ ಹೇಳಿದೆ ನಿಮ್ಗೆ ಆವಾಗಲೇ. ಇನ್ನು ಅಂದಾಜು ವೆಚ್ಚ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ 30 ಅಂತಕ್ಕಂತಹದ್ದು. ಎಲ್ಲರೂ ಕೂಡ ಲೋಕಸಭೆ ಮೆಂಬರ್ ಆಗಿರ್ತಾರೆ ಅಂತಕ್ಕಂತಹದ್ದು. ಲೋಕಸಭೆ ಸದಸ್ಯರು 30 ಜನ ಅಂತಕ್ಕಂತಹದ್ದು. ಇನ್ನು ಶಾಸನ ಸಭೆ ಕರೆಯುವುದು, ಮುಂದೂಡುವುದು ಮತ್ತು ವಿಸರ್ಜಿಸುವುದು ಯಾರು ಅಂತಂದರೆ ರಾಜ್ಯಪಾಲರು. ನಮ್ಮ ಕರ್ನಾಟಕ ಅಂದರೆ ರಾಜ್ಯಗಳಲ್ಲಿ ರಾಜ್ಯಪಾಲರು ಏನು ಶಾಸನ ಸಭೆಯನ್ನು ಕರೀತಾರೆ, ಮುಂದೂಡ್ತಾರೆ ಮತ್ತು ಅದರ ವಿಸರ್ಜನೆಯನ್ನು ಮಾಡ್ತಕ್ಕಂಥವ್ರು. ಇನ್ನು ಕೇಂದ್ರದಲ್ಲಿ ಲೋಕಸಭೆಯನ್ನು ಕರೀತಕ್ಕಂತಹದ್ದು, ಅದರ ಮುಂದೂಡ್ತಕ್ಕಂತಹದ್ದು, ಅದರ ವಿಸರ್ಜನೆ ಮಾಡುವಂಥದ್ದು ರಾಷ್ಟ್ರಪತಿಗಳು. ಇನ್ನು ಸಂಸತ್ತು ಮಾಡಿದ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರ ಯಾರಿಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ಗಿದೆ ಅಂತಕ್ಕಂತಹದ್ದು. ಅಂದರೆ ಸಂಸತ್ತು ಕಾನೂನನ್ನು ಮಾಡಿದಾಗ ಆ ಕಾನೂನುಗಳನ್ನು ವಿಮರ್ಶೆ ಮಾಡ್ತಕ್ಕಂತಹದ್ದು ಅಥವಾ ಅದನ್ನು ಪರಿಶೀಲನೆ ಮಾಡ್ತಕ್ಕಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ ಅನ್ನುವಂತಹದ್ದು. ಇನ್ನು ಜಂಟಿ ಅಧಿವೇಶನ 108ನೇ ವಿಧಿ ಅಂತಕ್ಕಂತಹದ್ದು ನಿಮ್ಗೆ ಆವಾಗಲೇ ಹೇಳಿದ ಜಂಟಿ ಅಧಿವೇಶನ. ಇದನ್ನು ಕರೀತಕ್ಕಂತಹದ್ದು ರಾಷ್ಟ್ರಪತಿಗಳು, ಇದರ ಅಧ್ಯಕ್ಷರು ಸ್ಪೀಕರ್ ಅಂತಕ್ಕಂತಹದ್ದು. ಇನ್ನು UPSC ಸದಸ್ಯರನ್ನು ನೇಮಕ ಮಾಡುವವರು ಯಾರು ಅಂತಂದರೆ ರಾಷ್ಟ್ರಪತಿಗಳು. ಎಲ್ಲರನ್ನೂ ಅಂದ್ರೆ ಈಗ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಥವಾ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು, ಮುಖ್ಯ ಚುನಾವಣಾ ಆಯುಕ್ತರಾಗಿರ್ಬೋದು, ಮತ್ತು ಮಾನವ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಹಕ್ಕುಗಳ ಆಯೋಗ ಅದರ ಅಧ್ಯಕ್ಷರಾಗಿರಬಹುದು, ಅಥವಾ CAG ಮತ್ತು ರಾಜ್ಯಪಾಲರು, ಇವನ್ನೆಲ್ಲರನ್ನೂ ಕೂಡ ನೇಮಕ ಮಾಡ್ತಕ್ಕಂತಹದ್ದು ರಾಷ್ಟ್ರಪತಿಗಳೇ. ಇನ್ನು ರಾಜ್ಯಸಭೆ ಅಧ್ಯಕ್ಷರು ಯಾರು ಅಂತಂದರೆ ಉಪರಾಷ್ಟ್ರಪತಿಗಳು ಅಂತಕ್ಕಂತಹದ್ದು. ಆಯಿತಾ, ರಾಜ್ಯಸಭೆ ಅಧ್ಯಕ್ಷರು ಯಾರು ಅಂತಂದರೆ ಉಪರಾಷ್ಟ್ರಪತಿಗಳು ಅದರ ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂತಹದ್ದು. ಇನ್ನು 75ನೇ ವಿಧಿ ಸಂಬಂಧಿಸಿರುವುದು ಪ್ರಧಾನಮಂತ್ರಿಗಳ ನೇಮಕ ಅಂತಕ್ಕಂತಹದ್ದು. ಪ್ರಮಾಣ ವಚನದ ಬಗ್ಗೆ ಸಂಬಂಧಿಸಿರ್ತಕ್ಕಂತಹದ್ದು 75ನೇ ವಿಧಿ. ಇದನ್ನು SDಯಲ್ಲಿ ಕೇಳಿದ್ದ ಯಾವುದು 75ನೇ ವಿಧಿ ಬಗ್ಗೆ. ಇನ್ನು ಲೋಕಸಭೆಯನ್ನು ಡ್ಯಾಶ್ ಎನ್ನುತ್ತೀವಿ ಅಂತಂದರೆ ಕೆಳಮನೆ ಅಂತ ಕರಿತೀವಿ ಅಂತ. ಸಂಸತ್ತಿನ ಕೆಳಮನೆ ಯಾವುದು ಅಂದರೆ ಲೋಕಸಭೆ. ನ್ಯಾಯ ನಿರ್ಣಯ ನೀಡುವುದು ಯಾವುದು ಅಂತಂದರೆ ನ್ಯಾಯಾಂಗ ಏನಿದೆ ಅದು ನ್ಯಾಯ ನಿರ್ಣಯ ನೀಡ್ತಕ್ಕಂತಹದ್ದು. ಇನ್ನು ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಅಂದರೆ ವಿಧಾನಸಭೆ ಲೋಕಸಭೆಯ ಅಧಿಕಾರಾವಧಿ ಎಷ್ಟು 5 ವರ್ಷಗಳು. ಹಾಗೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಅಧಿಕಾರಾವಧಿ 6 ವರ್ಷಗಳು. ಅಂದರೆ ಅಲ್ಲಿ ಎಷ್ಟು 3/7 ಬದಲಾಗ್ತಾ ಇರ್ತಾರೆ, 3/1. ಹಾಗೆ ಶಾಶ್ವತ ಸದನ ಯಾವುದು ಅಂತ ಕೇಳಿದಾಗ ರಾಜ್ಯಸಭೆ ಅಂತಕ್ಕಂತಹದ್ದು ಶಾಶ್ವತ ಸದನ ಯಾವುದು ರಾಜ್ಯಸಭೆ. ಇನ್ನು ಕರ್ನಾಟಕದಲ್ಲಿ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 75 ಅಂತಕ್ಕಂತಹದ್ದು. ಅಂದರೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ ಅದರ 1/3 ಅಂತಕ್ಕಂತಹದ್ದು. ಅಂದರೆ 224 1/3 ಅಂತಂದರೆ 75 ಜನ. 75 ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅಂತಕ್ಕಂತಹದ್ದು. ಇನ್ನು ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ ಅಂತಂದರೆ ಡೆಲ್ಲಿಯಲ್ಲಿರ್ತಕ್ಕಂತಹದ್ದು. ಇನ್ನು ಲೋಕ ಅದಾಲತ್ ಎನ್ನುವುದು ಒಂದು ಜನತಾ ನ್ಯಾಯಾಲಯ ಆಗಿದೆ ಅಂತಕ್ಕಂತಹದ್ದು. ಯಾವುದು ಲೋಕ ಅದಾಲತ್ ಅಂತಕ್ಕಂತಹದ್ದು. ಇನ್ನು ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ನ್ಯಾಯ ನಿರ್ಣಯ ಮಾಡುವ ಸಲುವಾಗಿ ಡ್ಯಾಶ್ ರಚನೆ ಆಗಿದೆ ಅಂತಂದರೆ ಕಾನೂನುಗಳು ರಚನೆ ಆಗಿವೆ ಅಂತಕ್ಕಂತಹದ್ದು. ಇನ್ನು ರಾಜ್ಯಗಳು ವಿಧಾನಸಭೆಯನ್ನು ಮಾತ್ರ ಹೊಂದಿದ್ದರೆ ಅದನ್ನು ನಾವು ಏಕಸದನ ಪದ್ಧತಿ ಅಂತ ಕರೀತಕ್ಕಂತಹದ್ದು. ಯಾವುದು ಬರೀ ವಿಧಾನಸಭೆಯನ್ನು ಹೊಂದಿದರೆ. ಕೆಲವೊಂದು ರಾಜ್ಯಗಳು ವಿಧಾನ ಪರಿಷತ್ತನ್ನು ಕೂಡ ಹೊಂದಿವೆ ಅಂತಕ್ಕಂತಹದ್ದು. ಇನ್ನು ಸುವರ್ಣಸೌಧ ಎಲ್ಲಿದೆ ಅಂತಂದರೆ ಬೆಳಗಾವಿಯಲ್ಲಿದೆ ಅಂತಕ್ಕಂತಹದ್ದು. ಆಯಿತಾ, ಇದಿಷ್ಟು ಕೂಡ ನಮ್ಮ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ 100 ಪ್ರಶ್ನೋತ್ತರಗಳು. ಇವು PC ಮತ್ತು PSIನಲ್ಲಿ 100ಕ್ಕೆ 100 ಭಾಗ ನಮ್ಮನ್ನು ಇವಾಗ ಏನು ಮಾಡಿದ್ದೀನಿ 100 ಪ್ರಶ್ನೆಗಳ ಅದರಲ್ಲಿ ಹೆಚ್ಚೆಚ್ಚು ಪ್ರಶ್ನೆಗಳು ಬಂದೇ ಬರ್ತವೆ. ನಾನು ಗ್ಯಾರಂಟಿ ಕೊಡ್ತೀನಿ ಅದ್ರ ಬಗ್ಗೆ.
ಹಾಗಾಗಿ ಈ ವಿಡಿಯೋವನ್ನು ಎಲ್ಲರೂ ನೋಡಿ, ನಿಮ್ಮ ಸ್ನೇಹಿತರು ಕೂಡ ಸೆಂಡ್ ಮಾಡಿ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.